ನಾನು ಕೊಟ್ಟಿರೋ ದುಡ್ಡನ್ನೆಲ್ಲ ಪೈಸನು ಲೆಕ್ಕ ಮಾಡಿ ಮುಡುಕ್ತಾಳೆ ಅಂದ್ರೆ ಅವಳು ಸಾಮಾನ್ಯದಳಲ್ಲ ಅವಳು. ಏನಪ್ಪ 5 ರೂಪಾಯಿ ತೋರಿಸ್ ಏನು ಯೂಸ್ ಮಾಡಂಗಿಲ್ಲ. ಇವಳ ತಲೆ ಅಷ್ಟೊಂದು ಓಡಲ್ಲ ಅನ್ಸುತ್ತೆ. ನೋಡೋಣ. ನಾನು ಹೆಂಡತಿ ದುಡ್ಡು ನನ್ನ ದುಡ್ಡು ಎಲ್ಲ ಒಂದೇ ಅಂದ್ರೆ ನೀನ್ ನನ್ಗೇನೆ ಹೊಡದ್ಲು ಡೈರೆಕ್ಟ್ ಆಗಿ ಡೌಗೆ ಹೊಡದ್ಲು. ನೀನ್ ಹಂಗೆಲ್ಲ ಹೇಳ್ಬೇಡ ದುಡ್ಡು ನಂಗೆ ಸೈಕ್ ಆಗ್ಬಿಡುತ್ತೆ. 17 ಮತ್ತೆ ಇನ್ನ ನೀನ್ ಹಂಗ ತಗೊಳಕ ಇಲ್ಲೇ ಹೋಗಿ ಆಗೋಯ್ತು. ನಿನ್ 5 ಮಿನಿಟ್ಸ್ ಯಾವ್ದಕ್ಕೂ ಸಾಲಿಲ್ಲ ನಂಗೆ ಗೈಸ್. ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೀನಿ. ಇಲ್ಲ ಚೇಂಜ್ ನ ಇಡ್ತಾ ಇದ್ದೀನಿ ಗೈಸ್. ಅಯ್ಯೋ ಪಾಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಏನಪ್ಪ 5 ರೂಪಾಯಿ ಕಟ್ ಮಾಡ್ಬೇಡ ಇರ್ಲಿ ಇದೆಲ್ಲ. ಏನಪ್ಪ 500 ರೂಪಾಯಿ ತೋರಿಸ್ತಾ ಇದೀವಿ ಅಂತನಾ? ಇವತ್ತು ನಾನು ನನ್ನ ಹೆಂಡತಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನ್ ಚಾಲೆಂಜ್ ಅಂತ, ಬಜಾರ್ಗೆ ಹೋಗ್ಬಿಟ್ಟು 500 ರೂಪಾಯಿ ಬರ್ತ ಐಟಮ್ಸ್ ತಗೋಬೇಕು. 500 ರೂಪಾಯಿ ಅಂದ್ರೆ ಒಂದೇ ಒಂದು ಐಟಮ್ ತಗೋಬೋದು, ಸರಿನಾ? ಇಲ್ಲ, 15 ಐಟಮ್ ತಗೋಬೇಕು ನನ್ನ ಹೆಂಡತಿ. 15 ಐಟಮ್, ಅದು ಒಂದೇ ಅಲ್ಲ, ಬೇರೆ ಬೇರೆ ಐಟಮ್ ಆಗಿರ್ಬೇಕು. ಇವಾಗ ಶಾಂಪೂ ತಗೊಂಡ್ರೆ, ಇವಾಗ ಹೆಡ್ ಅಂಡ್ ಶೋಲ್ಡರ್ ತಗೊಂಡಿದ್ದೀನಿ ಅನ್ಬಿಟ್ಟು ಇನ್ನೊಂದು ಕ್ಲಿನಿಕ್ ಪ್ಲಸ್ ತಗೊಳ್ಳೋದು ಅದೆಲ್ಲ ಇಲ್ಲ. ಡಿಫ್ರೆಂಟ್ ಐಟಮ್ಸ್ ತಗೋಬೇಕು ವಿತಿನ್ 5 ಮಿನಿಟ್ಸ್. ಅದೇನಾದ್ರು ತಗೊಂಡ್ರೆ, ಇವಳಿಗೆ ಏನ್ ಆಪ್ಷನ್ ಅಂದ್ರೆ, ನಿನ್ ಇಷ್ಟ ಬಂದಿದ್ ತಗೊಂಡ್ರೆ ತಗೋಬಹುದು, ನೀನ್ ಇಷ್ಟ ಬಂದಿದ್ ಬೇಕಾದ್ರೆ ತಗೋಬಹುದು, ಏನಾದ್ರು ತಗೋಬಹುದು. ಅಕಸ್ಮಾತ್ ನೀನ್ ಇಷ್ಟ ಬಂದಿದ್ ತಗೊಂಡಿಲ್ಲ, 500 ರೂಪಾಯಿ ಬರ್ತ ಐಟಮ್ ತಗೊಂಡು ಅಲ್ಲಿ ನಾವು ಕೌಂಟ್ ಮಾಡಿದಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 500 ರೂಪಾಯಿ ಬಂತು ಅಂದ್ರೆ, ಅದು ನಿನ್ಗೇನ್ ಆಪ್ಷನ್ ಅಂದ್ರೆ ಅದಾದ್ರೂ ಇಟ್ಕೋಬಹುದು, ಅಥವಾ ನಿನ್ಗೆ ಬೇರೆ ತಗೊಳ್ಳೋ ಆಪ್ಷನ್ ಚೇಂಜ್ ತಗೋಬಹುದು, ಬೇರೆ ತಗೋಬಹುದು. ಇಲ್ಲ 500 ರೂಪಾಯಿ ಬೇಕಾದ್ರೆ ಇಟ್ಕೋಬಹುದು. ಆತರ ಆಪ್ಷನ್ ನಿನ್ಗೆ ವಿತಿನ್ 5 ಮಿನಿಟ್ಸ್. ಏನು ಯೂಸ್ ಮಾಡಂಗಿಲ್ಲ, ಕ್ಯಾಲ್ಕುಲೇಟರ್ ಏನು ಯೂಸ್ ಮಾಡಂಗಿಲ್ಲ. ಹೌದು, ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಯಾರ್ ಸಪೋರ್ಟ್ ತಗೊಳಂಗಿಲ್ಲ, ನೀನೇ ಮಾಡ್ಬೇಕು. 15 ಐಟಮ್ ಗಿಂತ ಒಂದ್ ಐಟಮ್ ಕೂಡ ಕಮ್ಮಿ ಇರಬಾರ್ದು. ಇಲ್ಲ, ನೀವ್ ಒಂದೇ ಐಟಮ್ ತಂದ್ಬಿಡು. ಮತ್ತೆ ಚಾಲೆಂಜ್ ಅಂದ್ರೆ ಇನ್ನೇನಮ್ಮ? ಅಕಸ್ಮಾತ್ ಏನಾದ್ರು ಬಿಲ್ ಲೈಕ್ ಪ್ರಾಡಕ್ಟ್ಸ್ ಎಲ್ಲ ಸೇರಿಸಿ 15 ಪ್ರಾಡಕ್ಟ್ಸ್ ಸೇರಿಸಿ 499 ಆಗಿದ್ರೆ ಅದು ಕೌಂಟ್ ಇಲ್ಲ. ಅದು ಕೌಂಟ್ ಇಲ್ಲ. ಹೌದು, ಲೆಕ್ಕದ ಒಂದ್ ಐಟಮ್ ಕಮ್ಮಿ ಆದ್ರೂ ಇಲ್ಲ. ಸೊ ನೋಡ್ಕೊಂಡು ತಗೋ, ಗೆಲ್ಲು ಅಂತ ನಾನು ಬಯಸ್ತಾ ಇದೀನಿ. ತಗೋ. ಸಪೋಸ್ ಏನಾದ್ರು ಸೋತ್ರೆ ನೀನ್ ಏನ್ ಮಾಡ್ತೀಯ, ಏನ್ ಕೊಡ್ತೀಯ? ನೀವೇ ಹೇಳ್ಬೇಕು. ಈಗ ಗೆದ್ರೆ ನೀವ್ ಹೆಂಗ್ ಹೇಳಿದ್ರ, ಸೋತ್ರೆ ನೀವೇ ಹೇಳ್ಬೇಕಪ್ಪ. ಗಂಡು ಮೇಲೆ ಮತ್ ಕೊಟ್ಬಿಟ್ಟು ಸಾಕು. ಸೊ ಗೈಸ್, ಬನ್ನಿ ಹೋಗೋಣ. ನಾನು ಹೆಂಡತಿ ಚಾಲೆಂಜ್ ಅಲ್ಲಿ ಗೆಲ್ತಾಳ ಇಲ್ವಾ ನೋಡೋಣ. ನನ್ಗೇನೋ ಇವಳ ತಲೆ ಅಷ್ಟೊಂದು ಓಡಲ್ಲ ಅನ್ಸುತ್ತೆ. ನೋಡೋಣ, ಲೆಟ್ ಮಿ ಸಿ. ಅದೇನೋ ನಿಜ. ಲೆಕ್ಕ ನಾನು ಕೊಟ್ಟಿರೋ ದುಡ್ಡನ್ನೆಲ್ಲ ಪೈಸನು ಲೆಕ್ಕ ಮಾಡಿ ಮುಡುಕ್ತಾಳೆ ಅಂದ್ರೆ ಅವಳು ಸಾಮಾನ್ಯದಳಲ್ಲ ಅವಳು. ನೋಡೋಣ. ಸೊ ಬನ್ನಿ ಹೋಗುವ ಸೂಪರ್ ಮಾರ್ಕೆಟ್ಗೆ. ಒಂದ್ಸಲ ಟೆಸ್ಟ್ ಮಾಡಿ. ಸೊ ಗೈಸ್, ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಸೂಪರ್ ಮಾರ್ಕೆಟ್. ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೋತ್ರೆ ನನಗೆ 1,000 ಕೊಡ್ತೀಯಾ? ಯಾಕೆ ಹೇಳ್ಬಿಡು, ನೀನ್ ಅಲ್ಲೇ ಹೇಳ್ಬೇಕಾಗಿತ್ತು, ಸ್ಪಾಟ್ ಅಲ್ಲೇನೆ. ಏನ್ ಕೊಡ್ತೀಯ? ಸೋತ್ರೆ ಮುತ್ತು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟೇ ಒಪ್ಕೊಂಡಿದ್ದಲ್ಲ, ಬಿಡು. ಸೊ ಬನ್ನಿ ಹೋಗುವ. ಒಂದು ಮುತ್ತಿನ ಕತೆ ಆಗೋಗುತ್ತೆ ಅನ್ಸುತ್ತೆ. ಏನಂದ್ರೆ ಗೈಸ್, ಇವಾಗ ಸ್ವಲ್ಪ ಸೋತ್ರೆ ಇವಳಿಗೊಂದು ಟಾಸ್ಕ್ ಇದೆ. ಏನಕ್ಕೆ? ನೀನ್ ಅಲ್ಲೇ ಹೇಳ್ಬೇಕಾಗಿತ್ತು, ಇವಾಗೆಲ್ಲ ನಡೆಯಲ್ಲ. ಆಯ್ತು, ಮುತ್ತು ಜೊತೆ ಇನ್ನೊಂದು ಟಾಸ್ಕ್ ಏನಂದ್ರೆ, ನಾನು ಸೋತ್ರೆ 24 ಅವರ್ಸ್ ನಾನು ಹೇಳಿದ್ಕೆಲ್ಲ ಎಸ್ ಅನ್ಬೇಕು. ಏನಂತೀಯ? ಹೌದು, ಓಕೆನಾ? ಓಕೆ. ಸೋತಾಗ ನೋಡೋಣ ಗೈಸ್. ಸೋಲಕ್ಕ ಮುಂಚೆ ಅತಿ ಮಾಡೋದೇ ಇಲ್ಲ ನಾನು. ಈಗ ಓಕೆ ಆಯ್ತು, ನಾನ್ ಸೋತ್ಬಿಟ್ಟೆ ಅಂತಾನೆ ಅನ್ಕೊ. ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿರ್ತೀಯಲ್ಲ, ಅದನ್ನೆಲ್ಲ ತಗೊಂತೀಯ ಅಥವಾ ಅಲ್ಲೇ ಬಿಟ್ಬಿಡ್ತೀಯ? ಅಲ್ಲೇ ಬಿಡ. ಮತ್ತೆ ಆಂಟಿ ಬೈತಾರ ಅದನ್ನೇ. ಆಯ್ತು, ನೀವು ಏನೋ ಬೇರೆ ತಗೊಳ್ಳಿ ಅಂತ ಬಿಡು. ಏನೋ ಬೇರೆ ತಗೋ. ಸರಿ, ಬೇರೆ ಏನಾದ್ರು ದುಡ್ಡು ಹೇಳಿರೋದು ನಿನ್ ದುಡ್ಡಿಂದ ಕೊಡ್ತೀನಿ. ಇಲ್ಲ ಆತರ ಹೆಂಡತಿ ದುಡ್ಡು ನನ್ ದುಡ್ಡೆಲ್ಲ ಒಂದೇ. ನನ್ನ ಹೆಂಡತಿ ದುಡ್ಡು ನನ್ ದುಡ್ಡೆಲ್ಲ ಒಂದೇ ಅಂದ್ರೆ ನೀನ್ ನನ್ಗೇನೆ ಇದ್ ಮಾಡ್ತಾ ಇದ್ದೀಯ. ಇರೋದು ಟೈಮರ್ ಸ್ಟಾರ್ಟ್ ಮಾಡ್ತೀನಿ.
ನೋಡಿ ಗೈಸ್, ಟೈಮರ್ ಆನ್ ಮಾಡ್ತಾ ಇದ್ದೀನಿ. 5 ನಿಮಿಷ ಟೈಮ್ ಇದೆ, ಓಕೆನಾ? ಇನ್ನ ಆನ್ ಮಾಡ್ಬೇಡ, ಆನ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ. Start ಮಾಡ್ತೀನಿ. ಬ್ಯಾಸ್ಕೆಟ್ ಎತ್ಕೊಂಡ್ಬಿಡ್ತೀನ. ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಮಾಡು. ಆಯ್ತಾ? ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತಾ? ಹಾ. ಅಯ್ಯೋ, ಬೇಗ ಬೇಗ ಬೇಗ. ವಾಹ್, ನೋಡಪ್ಪ, ಹೊಡೆದ್ಲು ಡೈರೆಕ್ಟ್ ಆಗಿ ಡೌಗೆ ಹೊಡೆದ್ಲು. 15 ಐಟಮ್ಸ್, ನೆನ್ಪಿರ್ಲಿ ಇದು. ಎಷ್ಟು ಗುರು? ಅರ್ಧ ಗಂಟೆ, 235. ಅರ್ಧ ನಿಮಿಷ ಆಯ್ತು. ನೀನ್ ಹಂಗೆಲ್ಲ ಹೇಳ್ಬೇಡ dude, ನಂಗೆ ಸೈಕ್ ಆಗ್ಬಿಡುತ್ತೆ. ಅರ್ಧ ನಿಮಿಷ ಆಯ್ತಾ ಶಿವ? ಆಗಿರೋದೆ ಯೂಸ್ಫುಲ್ ಐಟಮ್ ಎತ್ಕೋತಾವಳೆ. 40 30 50 ಸೆಕೆಂಡ್ಸ್ ಆಯ್ತು. ಡೂಡ್, ನೀನ್ ಹಂಗೆಲ್ಲ ಹೇಳ್ಬೇಡ ಡೂಡ್, ನಂಗೆ 50 ಸೈಕ್ ಆಗುತ್ತೆ. ಸೆಕೆಂಡ್ಸ್ ಆಯ್ತು. ಇವಾಗ ಗೊತ್ತಾಗಿಲ್ಲ ಅಂದ್ರೆ ನೀನ್ ಬೇಗ ತಗೊಳ್ಳಿ ಅಂತ ಇನ್ನು ಒಳ್ಳೇದಕ್ಕೆ ಹೇಳ್ತಾರದಮ್ಮ, ಸುಮ್ಮನೆ ಅಲ್ಲ. 1 ನಿಮಿಷ ಆಯ್ತು, 1 ನಿಮಿಷ ಆಯ್ತು. ದಯವಿಟ್ಟು ಸುಮ್ಮನೆ ಇರು, ನಂಗೆ ಸಿಟ್ಟ ತಪ್ಪಿಸ್ಬೇಡ ನೀನು, ಇಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ. ಕರೆಕ್ಟ್, ಆಮೇಲೆ ಎಲ್ಲ ಎತ್ಕೊಬಿಡ್ತಾರೆ. ಇದು 280 ಇದೆ, 280 ಆಗ್ಬಿಟ್ರೆ ಆಮೇಲೆ ಆಗಲ್ಲ ನೋಡಿ. ನೈಸ್, ನೋಡಿ. ಇನ್ನೊಂದು 3 ಐಟಮ್ ತಗೊಂಡಿದ್ದಾರೆ ಅಷ್ಟೇ. ಎಷ್ಟಿದು? ಕೈ ಸಿದ್ರ ಮೇಲೆ ಹಾಕೇ ಇಲ್ಲ. ಅಲ್ಲಿದೆ ನೋಡಿ, ಇದು ಬೇಡ ಗೊತ್ತಿಲ್ಲ. 140 ಜಾಸ್ತಿ ಆಯ್ತು ಅನ್ಸುತ್ತೆ. ಇವಾಗ ತಿಂಡಿ ಎತ್ಕೊಳ್ಳೋದ್ರೆ ಮಿಷಿನ್ ನೆಂಟಿ. ಈಗ ಎಷ್ಟು ಗುರು? 80 25 275 ಪ್ಲಸ್ 25 300 380. ಇದು 380 ಆಗುತ್ತೆ. ಬೇಡ 300 2.5 ನಿಮಿಷ ಆಯ್ತು. 2.5 ನಿಮಿಷ ಆಯ್ತು. 320 15 ಐಟಮ್ ತಗೋಬೇಕು. ದುಡ್ಡು ಮಾತ್ರ ಅಲ್ಲ, ಐಟಮ್ ಕೂಡ ಲೆಕ್ಕ ಹಾಕೋ. 320 330. ಇದೆಷ್ಟಿದು? 10 ರೂಪೀಸ್. ಅದು ಎಷ್ಟು ಅಂತ ಆಮೇಲೆ ನೆನ್ಸಿವಂತೆ. ಇನ್ನು 10 ಐಟಮ್ ತಗೊಂಡ್ಬೇಕಾಗಿರೋ. ಒಂದು 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಬಿಡು, ಆಗಲ್ಲ ಇದರಲ್ಲಿ. ಪ್ಲೀಸ್ ಪ್ಲೀಸ್ ಇನ್ನೊಂಚೂರು ಎಕ್ಸ್ಟ್ರಾ ಟೈಮ್. ಓಕೆ, ಎಷ್ಟು ಬರುವ? ಹೌದಾ? 320. ಚಾಕ್ಲೇಟ್ ಎಲ್ಲಿ ತಗೊಂಡಿದ್ದೀನಿ? 5 ಸ್ಟಾರ್ ಎಲ್ಲಿ ತಗೊಂಡಿದ್ದೀನಿ? 45 320 ಪ್ಲಸ್ 45 ಎಷ್ಟು ಬರು? 365 ಇನ್ನ 365 365 ಇದೆಲ್ಲ ಫ್ಲೇವರ್ 365. ವಾ, ಇದರಲ್ಲೇ 365 ಪ್ಲಸ್ 50. ಆಮೇಲೆ ಚಿಕ್ಕ ಐಟಮ್ ತಗೊಳ್ಳಿ ತಗೋ. ಅಲ್ಲ, ಅಲ್ಲಿ ಚಾಕ್ಲೇಟ್ ಸೆಕ್ಷನ್ ಹೋಗಿ ಹೇಳ್ತೀನಿ. ಆಗಿದೆಯಾ? ಪ್ರೋಟೀನ್ ಬಾರ್ ತಗೋಬೋದು, ಆಪ್ಷನ್ ನಿಮಗೆ ಫ್ರೀ ಕೊಡ್ತೀನಿ. ನಿಮಗೆ 400 ಕನ್ಸೆಷನ್ ಕೊಡ್ತೀನಿ ನಿಮಗೆ. ಇದು 415 417. ಓಹೋ, 17ನಾ? ಮತ್ತೆ ಇನ್ನ ನೀನು ಹಂಗಾರೆ ತಗೊಳ್ಳೋದಾಗಬೇಕು. ಎಲ್ಲ ನಾನು 1 2 3 4 5 6 7 ನೀನು ಈ ಕಡೆ ತಿರುಗು. ಆಯ್ತು, 3 2 1 ಡನ್. ಪ್ಲೀಸ್ ಆಯ್ತು. 1 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದೀನಿ. ಆಮೇಲೆ ಕೌಂಟ್ ಮಾಡ್ಕೊಂಡು ಬರ್ತಾನೆ. 1 ನಿಮಿಷ. ಏನು 1 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದೀನಿ. ನಾನು ಕೌಂಟ್ ಮಾಡ್ಬಿಡ್ತಾನೆ. ಸರಿ ಆಯ್ತು. ಹೋಗಿ ನಾನು ಹೇಳ್ತೀನಿ ತಗೋ, ಗೊತ್ತಿಲ್ಲ. ಇನ್ನ 26 ಸೆಕೆಂಡ್ಸ್ ಇದೆ. ನಾನು ಇದು ಎತ್ತಿಟ್ಬಿಡ್ತೀನಿ, ಇದು ಬೇಡ ನನಗೆ. ಏನಾದ್ರು ಮಾಡ್ಕೊಳ್ಳಿ, ಅದನ್ನೆಲ್ಲ ಇಡ್ಬೋದಲ್ಲ. 5 4 3 2 1 ಟೈಮ್ ಅಪ್ ಅಷ್ಟೇ. ಟೈಮ್ ಅಪ್. ಆಮೇಲೆ ಕೌಂಟ್ ಮಾಡೋಣ. ಟೈಮ್ ಅಪ್. ಈಗ ಕೌಂಟ್ ಮಾಡೋಣ, ಆಯ್ತಾ? ಇದೇನಿದು? ಎಷ್ಟು ಇದು? 65. ಇದಕ್ಕಾದ್ರೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಲಿ? ಇಲ್ಲ ಕೊಡಿರಿ. You have taken extra 1 minute. ನಾನು ನೋಡ್ತೀನಿ. ಬಿಡು, ನಾನು ನೋಡಿದೆ. ಸರಿ ಆಯ್ತು, ನೋಡ್ಕೋಬೋದು. ನೀನೇ ನೋಡ್ಕೊ. ಇನ್ನೊಂದು basket ಇಲ್ಲ ಅವಳೇ ನೋಡ್ಕೊಳ್ಳಿ ಬಿಡು. 65 ಬ್ಯಾಸ್ಕೆಟ್ ಎತ್ಕೋಬೇಕಲ್ಲ, ಅದರಲ್ಲೇ ಮಾಡ್ಕೊ. ನಾವು ಟೈಮ್ ಎಕ್ಸ್ಟ್ರಾ ಕೊಡಿದೀವಿ, ಸೊ ಅಲ್ಲಿ ನೋಡು ಕರೆಕ್ಟಾಗಿ ಇದು ಮಾಡ್ಕೊಡ್ತೀವಿ. 65
85. ಫಸ್ಟ್ ಎಷ್ಟು ಐಟಮ್ ಇದೆ ಅಂತ ಕೌಂಟ್ ಮಾಡ್ಕೊ. ಫಸ್ಟ್ ಕೌಂಟ್ ಮಾಡ್ಕೊ. ಎತ್ಕೊಂಡು ಬರ್ರಿ ನೀವು. ಬ್ಯಾಸ್ಕೆಟ್ ತಂದಿದ್ದೀವಿ ಇನ್ನೊಂದು. 1 1 2 3 4 5 6 7 8 9 10 11 12 13 14 15 16 17 ಇದರಲ್ಲೇ ಇಲ್ಲೇ ಹೋಗಿ ಆಗೋಯ್ತು. ಸರಿ ಆಯ್ತು, ಇನ್ನೊಂದು ಆಪ್ಷನ್ ಕೊಡ್ತೀನಿ. ಅದೇನೋ ಕರೆಕ್ಟಾಗಿ 500 ರೂಪಾಯಿ ಬಂತು ಅಂದ್ರೆ 500 ರೂಪಾಯಿ ಒಳಗೆ 500 ರೂಪಾಯಿ 500 ರೂಪಾಯಿ ಒಳಗಡೆ ಎಲ್ಲ ಹೋಗ್ಲಿ ಪಾಪ ಅಂತ ಇವಳಿಗೆ ಎಲ್ಲಾದ್ರಲ್ಲೂ ಇದ್ ಮಾಡ್ಕೊಂಡು ಹೋಗ್ತಾರ ಅವಳಿಗ. 43 ಆಯ್ತು. ಇದಕ್ಕನ ಸರಿ ಆಯ್ತು, ಯೂಸ್ ಮಾಡು. 43 ಬಿಡು. ನಾನು ಮಾಡ್ತೀಯಾ? ನಾನೇ ಮಾಡ್ತೀನಿ ಬಿಡು. ಮಾಡಿ 43 43 50. ಇದೆಷ್ಟು? 10 rupees 4 rupees 105 20 52 20 ಇದೆಷ್ಟು? 40 91 20 25 ಎಷ್ಟಾಯ್ತು ಬ್ರೋ? 100 ಆಯ್ತಾ? 95 66 66 ವಯಸ್ಸು ಒಂಥರ ಕಮ್ಮಿ ಆಗೋಯ್ತು, ಡೌನ್ ಆಗೋಯ್ತು ಮಗದು. 25 ನೀವು ಕ್ಯಾಮ್ರಾ ತಗೊಂಡ್ ಬಾ. ಓಹೋ, ಎಷ್ಟು ಬ್ರೋ? 56. ಆಮೇಲೆ ಅದು 45 ಬಾ ಬಾ ಬಾ. ಇದೇನಕ್ಕೆ ತಗೊಂಡೆ ಗೊತ್ತಿಲ್ಲ. 45 ಓಹ್, 800 900. ಸೊ ನನ್ನ ಹೆಂಡತಿ ಚಾಲೆಂಜ್ ಅಲ್ಲಿ ಸೋತಿದ್ದಾಳೆ. ಇದೆಲ್ಲ ಅಲ್ಲೇ ಇಟ್ಬಿಡೋಣ. ಸೇ ಎಸ್ ಟು ಬೀರೇಶ್. ಹರ್ಷು ಸೇ ಎಸ್. ನೀನ್ 5 ಮಿನಿಟ್ಸ್ ಯಾವ್ದಕ್ಕೂ ಸಾಲಿಲ್ಲ ನಂಗೆ. ಅವೆಲ್ಲ ನಮ್ಮ ಕತೆ ಎಲ್ಲ ಬೇಡಮ್ಮ. ಅವೆಲ್ಲ ಕತೆ ಎಲ್ಲ ಬೇಡ. ಇದು ಎಲ್ಲಿತ್ತು? ಸುಮ್ಮನೆ ತಕೊಂಡೆ ಇದನ್ನ. ಅಲ್ಲೇ ಇತ್ತು. ಯಾವ್ದಾವ್ದು ಎಲ್ಲೆಲ್ಲಿದ್ಯೋ ಅಲ್ಲಲ್ಲೇ ಇಡೋಣ ಅಂತ ಇಡ್ತಾ ಇದೀವಿ. ಎಕ್ಸೋ ಇತ್ತಲ್ಲ, ಎಕ್ಸೋ ಇಟ್ಬಿಡ. ಬೆಸ್ಟ್ ಡುಡ್, ಒಳ್ಳೆ ಕೆಲಸ ಇದು. ಗುಡ್. ಇದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ನಿನ್ನ. ಇಷ್ಟೊಂದು ಕಷ್ಟಪಟ್ಟಿದ್ದೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ. ಅಲ್ಲ ಕಲು ಸೋಪ್ ಡಬ್ಬ. ಸೋಪ್ ಡಬ್ಬ. ಗೈಸ್ ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದ್ದೀನಿ. ಇಲ್ಲಲ್ಲ ಇರೋದು ಇಲ್ಲೇ ಎಲ್ಲ ಇತ್ತಪ್ಪ. ಇಲ್ಲ ಅನ್ಸುತ್ತೆ. ಇಲ್ಲಿ. ಹಾ, ಇಲ್ಲಿ. ಓಕೆ. ಹಾ, ನನಗೆ ಗೊತ್ತಿತ್ತು ನಾ ಹೆಂಡತಿ ಗೆಲ್ಲಲ್ಲ ಅಂತ. ಹಾ, ನಿನಗೆ ಟೆನ್ಷನ್ ಆದಾಗ ನಿನಗೆ ತಲೆ ಓಡಲ್ಲ ಅಂತ ನನಗೆ ಗೊತ್ತು ಬ್ರೋ. ಅಲ್ಲ ಡೂಡ್. ವಾ. ಅಲ್ಲ ನಿಂಗೇನೋ ಬೇಕಾದ್ರೆ ತಗೋ ತಿನ್ನೋದಕ್ಕೆ. ಅದು ಬೇಕಾದ್ರೆ ಎತ್ಕೋ. ಇದೆಲ್ಲ ಏನ್ ಬೇಡವಾ? ಬೇರೆ ಬೇಕಾದ್ರೆ ಬೇರೆ ತಗೋ. ಏನು ತಗೊಂಡೆ? ಬಟ್ ಆದ್ರೂ ಇಟ್ ಇಸ್ ನಾಟ್ ಈಸಿ. ಒಂದೇ ಟೇಕಲ್ಲಿ ಜಸ್ಟ್ 5 ಮಿನಿಟ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅದರಲ್ಲೂ ಬೀರೇಶು 2 ಮಿನಿಟ್ಸ್ ಅಷ್ಟೇ ಅಂತಿದ್ರು. ಐ ವಾಸ್ ಲೈಕ್ ಆಗಲ್ಲ. ವಿನುತಾ ಹೇಳಿದ್ಲು 15 ಮಿನಿಟ್ಸ್ ಅಂತ. ದಟ್ ವಾಸ್ ಕರೆಕ್ಟ್, ರೈಟ್. ಅದು ಚೆನ್ನಾಗಿತ್ತು. ಅವೆಲ್ಲ ಇಲ್ಲ, ನಮ್ಮ ಹತ್ರ ನಡೆಯೋಣ. ಏನ್ ತಗೊಂತೆ ತಗೋ. ಹಿಂಗೇನ್ ಬೇಕು? ಇದಾ? ಅದೆಲ್ಲ ತಿನ್ನಲ್ಲ. ಅದೆಲ್ಲ ಎಗ್ ಹಾಕಿದ್ರೆ ಬೇಡ. ಅದೆಲ್ಲ ನಿನ್ಗಲ್ಲ, ಇವಳಿಗೆ ಹೇಳಿದ್ದು. ಅದು ತಗೋ. ಎಗ್ ಹಾಕಿರೋದೆಲ್ಲ ತಗೋಬೇಡ. ₹500 ಅಷ್ಟೆಲ್ಲ ಅಲ್ಲ. ಏನು ತಗೊಳ್ಳಿಲ್ವಲ್ಲ, ಅದಕ್ಕೆ ಇದೊಂದು ತಗೊಂಡೋಗೋಣ ಅಂತ ಅನ್ಕೊಂಡಿಲ್ಲ. ಅಂದ್ರೆ ಆಂಟಿ ಆಟ ಆಡ್ಸ್ಕೊಂಡು ಬರ್ತಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ತಗೊಂಡಾದ್ಮೇಲೆ ವಾಪಸ್ ಚೇಂಜ್ನ ಇಡ್ತಾ ಇದ್ದೀನಿ ಗೈಸ್. ಅಯ್ಯೋ ಪಾಪ, ಸಾಕು. ಎಷ್ಟು ಹೊತ್ತು ಯಾಕೋ ಕಮ್ಮಿ ಇದು ಆಯ್ತು. ಆಯ್ತು. ಇಲ್ಲ, ಖುಷಿಯಿಂದಾನೇ ಕೊಡ್ತಾ ಇದ್ದೀನಿ, ಇನ್ನ ಜಾಸ್ತಿ ಬರ್ಲಿ ಅಂತ. ಅಲ್ಲಿ ಥ್ಯಾಂಕ್ ಯು ಡೂಡ್, ಥ್ಯಾಂಕ್ ಯು. ಆಮೇಲೆ ರೈಡ್ ಆಗ್ಬಿಡುತ್ತೆ. ಏನು ಐಟಿ ರೈಡ್ ಆಗುತ್ತೆ. ಅವ್ ಆಂಟಿ ನನಗೆ ಮಕ್ಕರೇ ಮಾಡ್ಬಿಟ್ರು ಗೈಸ್. ಏನಾಯ್ತು? ಏನ್ ಮಾಡ್ತೀನಿ ಯೂಟ್ಯೂಬ್ ಮಾಡಿ ಎಷ್ಟು ವರ್ಷದಿಂದ ಅಂತಂದ್ರು. 4 ವರ್ಷದಿಂದ. ಓ, ಈಗೆಲ್ಲ ಅದೇ ಮಾಡ್ತಾರಲ್ವಾ?
ಮಾಡಕ್ ಕೆಲ್ಸ ಇಲ್ದು ಮನೇಲಿ ಏನು ಮಾಡಕ್ ಕೆಲ್ಸ ಇಲ್ದಿರೋರು ಮಾಡ್ತಾರಲ್ವಾ ಅಂತವ್ರೆ. ನಾನು ಆಂಟಿ ಹಂಗಂದ್ರೆ ನಾನು ಕೆಲ್ಸ ಇಲ್ದೆ ಮಾಡ್ತಾ ಇದೀನಿ ಅಂತಂದೆ. ಆಮೇಲೆ ಏನ್ ಕೆಲಸ ಮಾಡೋದು ಅಂದ್ರು, ಹಿಂಗೆ ಮೇಕಪ್ ಆರ್ಟಿಸ್ಟ್ ಆಂಟಿ ನಾನು ಅಂತ ಹೇಳ್ದೆ. ನಂಬರ್ ಇಸ್ಕೊಂಡಿದ್ದಾರೆ, ಗೊತ್ತಿಲ್ಲ ಯಾವ ಟೈಮ್ಗೆ ಕಾಲ್ ಮಾಡ್ತಾರೆ ಅಂತ. ನೀ ಅದೃಷ್ಟ ಇದೆ ಎಲ್ಲ ಸಿಗುತ್ತೆ, ತಲೆ ಕೆಡ್ಸ್ಕೊತೀಯ. ಅದೃಷ್ಟ ಹಾರ್ಡ್ ವರ್ಕು ಎಲ್ಲ ಇರಬೇಕು. ಎಲ್ಲ ಇದ್ದಾಗ ಆಗತ್ತೆ. ಸೊ ಈಗಲೇ ಹೇಳ್ಬಿಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ನಿಜವಾಗ್ಲೂ 5 ನಿಮಿಷ ಯಾವ ಮೂಲೆಗೂ ಸಾಕಾಗ್ತಿರ್ಲಿಲ್ಲ ನನಗಂತೂ. ಅದು ನೋಡಿ ನಾನು ಕ್ಯಾಲ್ಕುಲೇಟ್ ಅದು ಅಮೌಂಟ್ ನೋಡೋಷ್ಟೊತ್ತಿಗೇನೆ ಸಾಕಾಗ್ಬಿಡುತ್ತೆ. ಅದು ಏನೇನೋ ಬರ್ದಿರ್ತಾರೆ, ಅದು ಹೆಂಗೆ ಅಷ್ಟು ಬೇಗ ನೋಡೋಕ್ಕಾಗುತ್ತೆ? ಬೇರೆ ನೀವು ಹೇಳಿ ಒಂಚೂರು ನಿಂತ್ಕೊಂಡೆ. ನಾನು ಮಾಡ್ತೀನಿ ಇರು. ನೆಕ್ಸ್ಟ್. ಇವಾಗ ಇವಳು ಆದ್ಮೇಲೆ ಸೋತ್ಮೇಲೆ ಹೆಂಗೆ ಮಾಡೋದು ಅಂತ ಇವಳಿಗೆ ತೋರ್ಸೋಣ ಅಂತಿದ್ದೆ. ಬಟ್ ಸುಮ್ಮನೆ ಆಮೇಲೆ ಯಾಕೆ ಮೊದಲೇ ಅವರು ಪಾಪ ಇದೆಲ್ಲ ತೋರಿಸ್ಬಾರ್ದು ಅಂತೆಲ್ಲ ಹೇಳಿದ್ರಲ್ಲ. ಸೊ ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಬಂದು ನೆಕ್ಸ್ಟ್ ನಮ್ಮೂರಲ್ಲಿ ಮಾಡೋಣ ಅಂತಿದ್ದೀವಿ. ನೆಕ್ಸ್ಟು ನಾನು ಹೆಂಡ್ತಿ ನನಗೆ ಚಾಲೆಂಜ್ ಕೊಡ್ತಾಳೆ, ಹ್ಮ್. ನಮ್ಮೂರಲ್ಲಿ ಮಾಡ್ತೀವಿ. ಆಯ್ತು ಹಾಯ್ ಕೆಲಸ ಅಂಕಲ್. ಅಂಕಲ್ ಇನ್ನ ಇಲ್ಲ ಅಂಕಲ್ ಮಾಡ್ಬೇಕು. ಲೇ ನಿಂತ್ಕೊಂಡು ಅವ್ರು ಬಂದ್ರು ಅಂದಿದ ತಕ್ಷಣ ಹೋಗ್ಬಿಡ್ತಾ ಇದೆಯಲ್ಲ. ಈಗ ನೀನ್ ವಿಡಿಯೋ ಮಾಡೋದು ಆಯ್ತು ಬಿಡು. ಹತ್ರ ಬಾ. ನಮ್ಮೂರಲ್ಲಿ ನೆಕ್ಸ್ಟು ಮಾಡ್ತೀವಿ. ಹ್ಮ್. ನೋಡೋಣ. ಅವಾಗ ನಾನು ಹೆಂಡ್ತಿ ನನಗೆ ಚಾಲೆಂಜ್ ಕೊಡ್ತಿದ್ದಾನೆ. 1,000 ರೂಪಾಯಿ ಕೊಡ್ತಾಳೆ. ಹೌದಂತೆ. ಗೆದ್ರೆ 1,000 ರೂಪಾಯಿ 2 ಮಿನಿಟ್ಸ್ ಬಂದ್ಬಿಡು. ಇವಳಿಗೆ 500 ರೂಪಾಯಿ 5 ನಿಮಿಷ ಆದ್ರೆ ನನಗೆ 1,000 ರೂಪಾಯಿಗೆ 10 ನಿಮಿಷ ಆದ್ರೂ ಬೇಕು. ಸೊ ಯಾವುದಕ್ಕೂ ಸಾಲಿಲ್ಲ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬಿಕಾಸ್ ಇದು ಫಸ್ಟ್ ಟೈಮ್ ನಾವು ಈ ಥರ ಒಂದು ಚಾಲೆಂಜ್ನ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ಸೊ ಹೇಗೆ ಬಂತು ಏನೋ ನನಗೆ ಗೊತ್ತಿಲ್ಲ. ನೀವು ಹೇಳಿ, ಏನಾದರೂ ಇಂಪ್ರೂವ್ಮೆಂಟ್ಸ್ ಇತ್ತು ಅಂತಂದರೆ ಹೇಳಿ. ವಿ ಕ್ಯಾನ್ ಇಂಪ್ರೂವ್ ಇನ್ ದಟ್ ಪಾರ್ಟ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಾರ್ ಸಚ್ ಮೋರ್ ವಿಡಿಯೋಸ್ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. Bye-bye. Sorry. Bye-bye.